ದಾಂಡೇಲಿಯ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾಗಿ ಗುರು ಮಠಪತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರಯ್ಯ ಹಿರೇಮಠ್ ಆಯ್ಕೆ. ಬೇಡ ಜಂಗಮ ಸಮಾಜದ ದಾಂಡೇಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಮಧುಕೇಶ್ವರ್ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಇಂದು ಗುರುವಾರ ಸಂಜೆ 6 ಗಂಟೆ ಸುಮಾರಿಗೆ ಜರುಗಿತು. ಬೇಡ ಜಂಗಮ ಸಮಾಜದ ನೂತನ ಸಾಲಿನ ಅಧ್ಯಕ್ಷರಾಗಿ ನಗರದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಹಾಗೂ ಬಿಜೆಪಿ ದಾಂಡೇಲಿ ಘಟಕದ ಉಪಾಧ್ಯಕ್ಷರಾದ ಗುರು ಮಠಪತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಸಮಾಜದ ಗೌರವಾಧ್ಯಕ್ಷರಾಗಿ ಹಿರಿಯರಾದ ಸಜ್ಜೋದಾತ ಹಿರೇಮಠ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರಯ್ಯ ಹಿರೇಮಠ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ನೂತನವಾಗಿ ಆಯ್ಕೆಯಾದ ಸಮಾಜದ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸಿ ಮಾತನಾಡಿದ ಮಧುಕೇಶ್ವರ್ ಹಿರೇಮಠ್ ಅವರು, ನನ್ನ ಅವಧಿಯಲ್ಲಿ ಸಹಕರಿಸಿದ ಸಮಾಜ ಬಾಂಧವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿಯೂ ಸಮಾಜದ ಪ್ರತಿಯೊಂದು ಕಾರ್ಯಗಳಿಗೂ ಸದಾ ಸಹಕಾರ ನೀಡುವುದಾಗಿ ಹೇಳಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗುರು ಮಠಪತಿಯವರು ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಸಮಾಜದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ಸಮಾಜ ಬಾಂಧವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ಸರ್ವರ ಸಹಕಾರದಲ್ಲಿ ಬೇಡ ಜಂಗಮ ಸಮಾಜವನ್ನು ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಸಮಾಜದ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆಯುವ ಮೂಲಕ ಸಶಕ್ತ ಸಮಾಜ ನಿರ್ಮಾಣವನ್ನು ಧ್ಯೇಯವಾಗಿಸಿಕೊಂಡು ಒಂದಾಗಿ ಶ್ರಮಿಸೋಣ. ನಮ್ಮ ಸಮಾಜದ ಬಲವರ್ಧನೆಗೆ ನಾವು ನೀವೆಲ್ಲರೂ ಒಂದಾಗಿ ಪರಸ್ಪರ ಭ್ರಾತೃತ್ವದಿಂದ ಕೂಡಿ ನಡೆಯೋಣ, ಸಮಾಜವನ್ನು ಬೆಳೆಸೋಣ ಎಂದ ಅವರು, ನಮ್ಮ ಸಮಾಜದ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನು ಕಟ್ಟಿ ಬೆಳೆಸುವ ಮೂಲಕ ಸದೃಢಗೊಳಿಸೋಣ. ಸಮಾಜ ಬಾಂಧವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಹಾಗೂ ಶೈಕ್ಷಣಿಕವಾಗಿ ಸಮಾಜ ಬಾಂಧವರು ಸಮಾಜದ ಮುಖ್ಯ ವಾಹಿನಿಗೆ ಬರಲು ನಾವು ನೀವೆಲ್ಲರೂ ಅತ್ಯಂತ ಕಾಳಜಿ ಹಾಗೂ ಬದ್ಧತೆಯಿಂದ ಕಾರ್ಯನಿರ್ವಹಿಸೋಣ ಎಂದು ಹೇಳಿ ಸಮಾಜ ಬಾಂಧವರ ಸಹಕಾರವನ್ನು ಕೋರಿದರು. ನೂತನ ಗೌರವಾಧ್ಯಕ್ಷರಾದ ಸಜ್ಜೋದಾತ ಹಿರೇಮಠ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಂಕರಯ್ಯ ಹಿರೇಮಠ್ ಅವರು ಮಾತನಾಡಿ, ನಾವೆಲ್ಲ ಸಮಾಜ ಬಾಂಧವರು ಒಂದು ಕುಟುಂಬವಿದ್ದಂತೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ನಿಮ್ಮೆಲ್ಲರ ನಿರಂತರ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನ ನಮಗೆ ಸದಾ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್, ಸಮಾಜದ ಪ್ರಮುಖರಾದ ಸಿಎಸ್ ವಸ್ತ್ರದ್, ಗುರುಶಾನ್ ಜಡೆ ಹಿರೇಮಠ್, ಎಎಸ್ ಅಣ್ಣಿಗೇರಿ, ಶಿವಾನಂದ ಮಠಪತಿ, ವೀರಸಂಗಯ್ಯ ಕುಲಕರ್ಣಿ, ಶ್ರೀಶೈಲ್ ಹಿರೇಮಠ್, ಯೋಗೇಶ್ ಹಳ್ಳಿಮಟ್ಟಿ, ಎಂಸಿ ಹಿರೇಮಠ್, ಕಲ್ಲಯ್ಯ ಪೂಜಾರ್, ರಾಹುಲ್ ಮಠಪತಿ, ಕುಮಾರಸ್ವಾಮಿ ಹಿರೇಮಠ್, ಚೆನ್ನಯ್ಯ ಮಡ್ಲಿ, ಎಸ್ಎಸ್ ಹಿರೇಮಠ್, ಮಲ್ಲಿಕಾರ್ಜುನ್ ಹಿರೇಮಠ್, ಸಂಗಮೇಶ್ ಹಿರೇಮಠ್, ಮಹಾದೇವ್ ಸ್ವಾಮಿ, ಗುರುಸಿದ್ದಯ್ಯ ಹಿರೇಮಠ್ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸಭಾಂಗಣದಲ್ಲಿ ಇವತ್ತು ಬೇಡ ಜಂಗಮ ಸಮಾಜದ ನೂತನ ಅಧ್ಯಕ್ಷರನ್ನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿ ಸಮಾಜದ ಒಳಿತಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ನನ್ನ ಮೇಲೆ ಈ ಒಂದು ಜವಾಬ್ದಾರಿ ಕೊಟ್ಟ ಎಲ್ಲ ಹಿರಿಯರ ಸದಸ್ಯರ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾನು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಈ ಒಂದು ಜವಾಬ್ದಾರಿ ಸಮಾಜದ ಸರ್ವೋತ್ತಮ ಪ್ರಗತಿಗಾಗಿ ಶ್ರಮಿಸುತ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ನಮ್ಮ ಸಮಾಜದ ಎಲ್ಲ ಹಿರಿಯರು ಈ ಸಮಾಜವನ್ನು ಕಟ್ಟಲಿಕ್ಕೆ ಭಾಳಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ. ಅವರು ಕಟ್ಟಿದಂಥ ಈ ಒಂದು ಭದ್ರ ಬುನಾದಿಯನ್ನು ಎತ್ತಿ ಹಿಡಿಯುವುದು ನಮ್ಮ ಸಮಾಜದ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮ ಬೇಡ ಸಮಾಜದ ಸರ್ವ ಸದಸ್ಯರ ಸಹಕಾರದೊಂದಿಗೆ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಶ್ವಾಸದಿಂದ ಈ ಸಮಾಜವನ್ನು ಮೇಲೆತ್ತುವ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಧ್ಯೇಯ ನಮ್ಮೆಲ್ಲರಿಗಿದೆ. ಆ ನಿಟ್ಟಿನಲ್ಲಿ ಬರುವಂಥ ದಿನಗಳಲ್ಲಿ ನಾವು ಸಮಾಜದ ವತಿಯಿಂದ ನಮ್ಮನ್ನು ನಾವು ಸಮಾಜದ ಒಳಿತಿಗಾಗಿ ತೊಡಗಿಸಿಕೊಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಬೇಡ ಜಂಗಮ ಸಮಾಜ ದಾಂಡೇಲಿಯಲ್ಲಿ ಸ್ಥಾಪನೆಯಾಗಿ ಸುಮಾರು 8 ವರ್ಷ ಆಯಿತು. 8 ವರ್ಷಗಳಿಂದ ಸತತವಾಗಿ ನಾವು ಹಲವಾರು ಸಮಾಜದ ವತಿಯಿಂದ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಬರುವಂಥ ದಿನಗಳಲ್ಲಿ
ನನ್ನ ಅಧಿಕಾರ ಅವಧಿಯಲ್ಲೂ ಕೂಡ ಸಮಾಜದ ಎಲ್ಲ ಬಂಧು ಬಾಂಧವರನ್ನು ತಗೊಂಡು ಒಗ್ಗಟ್ಟಿನಿಂದ ವಿಶ್ವಾಸದಿಂದ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂಥ ಕಾರ್ಯವನ್ನು ಕೂಡ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಬೇಡ ಜಂಗಮ ಸಮಾಜದ ನೂತನ ಗೌರವಾಧ್ಯಕ್ಷರಾಗಿ ಸಜ್ಜೋದಾತ್ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಾನು ಸಮಾಜದ ವತಿಯಿಂದ ಪ್ರತಿ ಬಾರಿಯೂ ಸಮಾಜದ ಒಳಿತಿಗಾಗಿ ಸಮಾಜವನ್ನು ಗಟ್ಟಿಗೊಳಿಸಬೇಕು, ಸಮಾಜದ ಎಲ್ಲ ಬಂಧು ಬಾಂಧವರನ್ನು ಒಗ್ಗೂಡಿಸಬೇಕು. ದಾಂಡೇಲಿ ಈ ಒಂದು ನಗರದಲ್ಲಿದ್ದಂಥ ನಮ್ಮ ಬೇಡ ಜಂಗಮ ಸಮಾಜ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಾ ನಮ್ಮ ಸಮಾಜದ 3ನೇ ಅವಧಿಗೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದ ಶ್ರೀಯುತ ಶಂಕರಯ್ಯ ನೇಮಳರು ಕೂಡ ಈ ಸಂದರ್ಭದಲ್ಲಿ ನಾನು ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡಿದೆ. ಮತ್ತೊಮ್ಮೆ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಇವತ್ತಿನ ನೂತನ ಅಧ್ಯಕ್ಷರಿರ್ಬೋದು, ಗೌರವಾಧ್ಯಕ್ಷರಿರ್ಬೋದು ಮತ್ತು ಕಾರ್ಯದರ್ಶಿಗಳ ಒಂದು ಆಯ್ಕೆಯಲ್ಲಿ ಕೆಲವರು ಫೋನ್ ಮುಖಾಂತರ ನಮಗೆ ನೀವು ಮಾಡಿ ನಾವು ನಿಮ್ಮ ಜೊತೆ ಇದು ಬೆಂಬಲ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸಲಿಕ್ಕೆ